ನಾಳೆ ಮನ್ಯಾಗ ಕಾರ್ಯಕ್ರಮ ಐತಿ. ಗ್ಯಾಸ್ ಸಿಕ್ತಿಲ್ಲ. ಗ್ಯಾಸ್ ಕಚೇರಿಗೆ ಹೋದ್ರ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಯಾರ ಅಂತ ಬೆಳಗಾವಿ ಮಂದಿ ಇದೀಗ ಕಂಗಾಲಾಗಿ ಓಡಾಡ್ತಾ ಇದ್ದಾರೆ. ನಾಳೆ ಮನೆಯಲ್ಲಿ ಕಾರ್ಯಕ್ರಮ ಐತ್ರಿ, ಗ್ಯಾಸ್ ಸಿಕ್ತಿಲ್ರಿ. ಗ್ಯಾಸ್ ಕಚೇರಿಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಯಾರ. ಸಿಲಿಂಡರ್ ಸಿಗದೆ ಬೆಳಗಾವಿಯಲ್ಲಿ ಜನರ ಪರದಾಟ. ಬುಕ್ಕಿಂಗ್ ಆದ್ರೂ ಸಿಗ್ತಿಲ್ಲ ಗೃಹ ಉಪಯೋಗಿ ಸಿಲಿಂಡರ್. ಬುಕ್ಕಿಂಗ್ ಆಗಿದ್ರು 8 ದಿನ ಬಿಟ್ಟು ಬನ್ನಿ ಅಂತ ಸಿಬ್ಬಂದಿ ಹೇಳ್ತಾರೆ. ಗ್ಯಾಸ್ ಸಿಗದೆ ಕಾದು ಕಾದು ಮನೆಗೆ ಜನರು ವಾಪಸ್ ಆಗ್ತಾ ಇದ್ದಾರೆ. ಬೆಳಗಾವಿ ಮಾತ್ರವಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಇದೇ ಸಮಸ್ಯೆ. ಯುದ್ಧ ಎಫೆಕ್ಟ್. ಚಿಕ್ಕಬಳ್ಳಾಪುರದಲ್ಲೂ ಗ್ಯಾಸ್ ಟ್ರಬಲ್ ಹೆಚ್ಚಾಗಿದೆ. ಬೇರೆ ಸಂದ್ರದಲ್ಲಿ ಸಿಲಿಂಡರ್ ಪಡೆಯಲು ಜನ ಪರದಾಟ. ಸಿಲಿಂಡರ್ ಪಡೆಯಲು ಸರದಿ ಸಾಲಿನಲ್ಲಿ ನಿಂತಿರುವಂತಹ ಜನ. ಬೆಳಿಗ್ಗೆ 6 ಗಂಟೆಯಿಂದ ಕಾದ್ರೂ ಸಹ ಸಿಲಿಂಡರ್ ಸಿಗ್ತಿಲ್ಲ. ಬೆಳಗ್ಗೆಯಿಂದ ಕಾದು ಕಾದು ಸುಸ್ತಾದ ನೂರಾರು ಜನರು. ಸಿಲಿಂಡರ್ ಬುಕ್ ಆಗ್ತಿಲ್ಲ ಎಂದು ಏಜೆನ್ಸಿ ವಿರುದ್ಧ ಕಿಡಿಯನ್ನ ಕಾರ್ತಾರೆ. ನೋಡಿ, ಬೆಳಗಾವಿ ಕಡೆ ಒಂದು ರೀತಿಯಾದಂತಹ ಸಮಸ್ಯೆ, ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಸಹಿತ ಒಂದು ರೀತಿಯಾದಂತಹ ಸಮಸ್ಯೆ. ಈಗ ಎಲ್ಲೆಡೆ ಸಹಿತ ಕರ್ನಾಟಕದಾದ್ಯಂತ ಪ್ರತಿ ಹಳ್ಳಿಗೂ ಸಹಿತ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಹಾಗಾಗಿ ಇದೀಗ ಗ್ಯಾಸ್ನ ಅಭಾವದಿಂದಾಗಿ ಜನ ಗ್ಯಾಸ್ ಕಚೇರಿಯ ಮುಂದೆ ಕಾದು ಕಾದು ಸುಸ್ತಾಗಿ ಹೋಗ್ತಾ ಇದ್ದಾರೆ, ಹೈರಾಣ ಆಗ್ಬಿಟ್ಟಿದ್ದಾರೆ. 8 ದಿನ ಬಿಟ್ಟು ಬನ್ನಿ ಅಂತಾರೆ. ಬುಕ್ಕಿಂಗ್ ಮಾಡಿದ್ರೆ ಗ್ಯಾಸ್ ಸಿಗದೆ ಜನರು ವಾಪಸ್ಸು ತೆರಳ್ತಾ ಇದ್ದಾರೆ ತಮ್ಮ ಮನೆಗೆ. ನೋಡಿ, ಸದ್ಯಕ್ಕೆ ಆಗಿರುವಂತ ಪರಿಸ್ಥಿತಿಯೇ ಆಗಿದೆ. ಗ್ಯಾಸ್ನ ಅಭಾವ ಎಲ್ಲೆಡೆ ಸಹಿತ ಈಗ ಹರಡಿರುವಂಥದ್ದು. ಹಾಗಾಗಿ ಪ್ರತಿ ಹಳ್ಳಿಗಳಲ್ಲೂ ಸಹಿತ ಗ್ರಾಮದಲ್ಲೂ ಸಹಿತ ಈ ಸಮಸ್ಯೆ ಕಾಣಿಸ್ತಾ ಇದೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ನಾವು ಎಷ್ಟೋ ಈಗ ತಕ್ಕ ಮಟ್ಟಿಗೆ ಒಂದು ಒಳ್ಳೆಯ ರೀತಿಯಾಗಿ ಗೃಹೋಪಯೋಗಿಗೆ ಲೇಟ್ ಆದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಬಟ್ ಸಿಗ್ತಾ ಇದೆ. ಬಟ್ ಕೆಲವೊಂದು ರಾಜ್ಯದಲ್ಲಿ ಇದೇ ನಾವು UPಯಲ್ಲಿ, ಉತ್ತರ ಪ್ರದೇಶದಲ್ಲಿ ನೋಡ್ಬೋದು. ಕೆಲವೊಂದಿಷ್ಟು ರಾಜ್ಯದಲ್ಲಿ ನಾವು ನೋಡಿದಾಗ ನಿಜಕ್ಕೂ ಸಹಿತ ಸಾಲು ಕಟ್ಟು 1000 ಕಿಲೋಮೀಟರ್ ಸಾಲು ಕಟ್ಟಿ ನಿಂತರೂ ಸಹಿತ ಅಲ್ಲಿ ಗ್ಯಾಸ್ ಸಿಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಗೃಹ ಉಪಯೋಗಕ್ಕೆ ಅಂತ ನಾದ್ರೂ ಇಷ್ಟಿಷ್ಟು ಸಿಗ್ತಾ ಇದೆ, ಲೇಟ್ ಆದ್ರೂ. ಬಟ್ ಇಲ್ಲಿ ಆಗಿರುವಂತಹ ಸಮಸ್ಯೆ ಏನು, ಜನಕ್ಕೆ ಕೆಲವೊಂದು ಭಾಗದಲ್ಲಿ ನಾವು ಗಮನಿಸಿದಾಗ ಅಷ್ಟು ಅದ್ರ ಬಗ್ಗೆ ಅಂದ್ರೆ ಗ್ಯಾಸ್ ಸಿಗೋದೇ ಇಲ್ಲ ಅನ್ನುವಂತ ಅರಿವು ಮತ್ತೊಂದು ಕಡೆ ಇರೋದಿಲ್ಲ. ಇನ್ನು ಮತ್ತೊಂದು ರೀತಿಯಲ್ಲಿ ಎಲ್ಲೋ ಒಂದು ಇನ್ಫಾರ್ಮೇಶನ್ ಅನ್ನ ನೋಡಿರ್ತಾರೆ. ಹೀಗಾಗಿ ಗ್ಯಾಸ್ ಸಿಗೋದೇ ಇಲ್ಲಪ್ಪ ಇನ್ನು ಮುಂದೆ ಅನ್ನುವಂಥ ನಿಟ್ಟಿನಲ್ಲಿ ಜನ ಈ ರೀತಿಯಾಗಿ ಒಂದೇ ಸಮನೆಯಲ್ಲಿ ಬುಕ್ಕಿಂಗ್ ಅನ್ನ ಮಾಡ್ಕೊಂಡು ಗ್ಯಾಸ್ ಕಚೇರಿಯ ಮುಂದೆ ಸಾಲ್ಗಟ್ಟಿ ನಿಲ್ಲುವಂತ ಕೆಲಸಗಳು ಆಗ್ತಾ ಇರುತ್ತೆ. ಸದ್ಯಕ್ಕೆ ಮಾತ್ರ ನಮ್ಮ ಭಾರತ ಸರ್ಕಾರ ಯಾವುದೇ ರೀತಿಯಾಗಿ ಕೈ ಕಟ್ಕೊಂಡು ಕೂತಿಲ್ಲ, ಇದ್ರ ಬಗ್ಗೆ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಈಗ ಒಂದು ಕಡೆ ಇದೀಗ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು ಇರಾನ್ ಭಾರತಕ್ಕೆ ಬರುವಂತ ಅನಿಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಅನ್ನ ಕೊಟ್ಟಿದೆ. ಈ ರೀತಿಯಾಗಿ ಕಾರ್ಯಗಳು ಕೂಡ ನಡೀತಾ ಇದೆ. ದಯವಿಟ್ಟು ಜನ ಸಹಿತ ಇದ್ರ ಬಗ್ಗೆ ಸಹಕರಿಸಿ ಅದ್ರ ಬಗ್ಗೆ ತಿಳಿದುಕೊಂಡು ಮುನ್ನುಗ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ಈಗಾಗಲೇ ಜನಗಳ ಒಂದಿಷ್ಟು ಅಪನಂಬಿಕೆಗಳಿದಾವೆ. ಇನ್ನು ಮುಂದೆ ಪೆಟ್ರೋಲ್ ಸಿಗೋದಿಲ್ಲಂತೆ, ಸಿಲಿಂಡರ್ ಗ್ಯಾಸ್ಗಳ ಅಭಾವ ಹೆಚ್ಚಾಗುತ್ತೆ, ಗ್ಯಾಸ್ಗಳು ಸಿಗೋದಿಲ್ಲಂತೆ, ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿಬಿಡುತ್ತೆ, ಹೆಚ್ಚಾಗ್ಬಿಡುತ್ತೆ ಅಂತೆ ಅನ್ನುವಂಥ ಒಂದಿಷ್ಟು ಅಪನಂಬಿಕೆಯಲ್ಲಿ ಒಂದಿಷ್ಟು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಹೀಗಾಗಿ ಅವರಿಗೆ ಒಂದಿಷ್ಟು ಹೇಳುವಂಥದ್ದು ಏನಂತ ಅಂದ್ರೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಇದರ ಒಂದು ಕೊರತೆ ಸಹಿತ ನೀಗಿಸುವಂಥದ್ದು. ಹೀಗಾಗಿ ಇರಾನ್ ಇದೀಗ ಏನು ಗ್ಯಾಸ್ ಅನಿಲದ ಪೂರೈಕೆ ವಿಚಾರದಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿದೆ. ಭಾರತಕ್ಕೆ ಬರುವಂತ ತೈಲ ನೌಕೆಗಳನ್ನ ಬರೋದಕ್ಕೆ ಅಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಸದ್ಯಕ್ಕೆ ತಟ್ಟಲ್ಲ. ಇನ್ನೊಂದು ವಾರ, 2 ವಾರ ಕಳೆದ್ರೆ ಸಾಕು ಇದರ ಒಂದು ಪರಿಸ್ಥಿತಿ ಕಡಿಮೆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಸಹಕರಿಸಬೇಕಾಗಿದೆ ಎಲ್ಲ ಜನ ಅಂತ ಇದೀಗ ಸರ್ಕಾರ ಸಹಿತ ಇದ್ರ ಬಗ್ಗೆ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಏನು ಗ್ಯಾಸ್ ಖಾಲಿ ಆಗಿಬಿಟ್ಟಿರತ್ತಪ್ಪ, ಎಲ್ಲರೂ ಸಹಿತ ಅದ್ರ ಮೇಲೆ ಅವಲಂಬಿತವಾಗಿರ್ತಾರೆ. ಹೀಗಾಗಿ ಜನ ಎಲ್ಲ ಕ್ಯೂಗಟ್ಟಲೆ ಹೋಗಿ ನಿಂತ್ಕೊಳ್ತಾ ಇರುವಂಥದ್ದು. ಈಗ ಬೆಳಗಾವಿಯಲ್ಲಿ ಏನು ಒಂಥರ ಸಮಸ್ಯೆ, ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಸಹಿತ ಇನ್ನೊಂಥರ ಸಮಸ್ಯೆ. ಈ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಈಗ ಬುಕಿಂಗ್ ಮಾಡ್ರಿ ಗ್ಯಾಸ? ಈಗ ಬುಕ್ ಐತಿ ಸರ್. ಏನಂತಂದ್ರಿ? ಇನ್ನು 2 ದಿವಸ ಬಿಟ್ಟು ಬಾ ಅಂದ್ರ ಸರ್. 2 ದಿವಸ ರೀ? ಇನ್ನು 2 ದಿವಸ. ಇನ್ನು 2 ದಿವಸ ಬಿಟ್ಟು ಬಾ ಅಂತಾರ್ರಿ. ಮತ್ತೆ ಮನೆ ಅಡಿಗೆ ಮಾಡಕ್ ಗ್ಯಾಸ್ ಐತೇನ್ರಿ? ಏನೂ ಇಲ್ಲ ಸರ್. ಮತ್ತೆ ಹೆಂಗ್ರಿ ಅಡಿಗೆ ಫಂಕ್ಷನ್ ಐತ್ರಿ ನಮಗೆ, ನಾ ಬಿಡ್ಲ ನಮಗೆ ಸರ್. ಏನಂತಾರ್ರಿ? ಇಲ್ಲ, ನಾ 2 ದಿವಸ ಬಿಟ್ಟು ಮತ್ತೆ ಏನಾರ ರಿಕ್ವೆಸ್ಟ್ ಮಾಡ್ಬೇಕ್ರಿ? ಮಾಡಿದ್ರು ಸರ್. ರಿಕ್ವೆಸ್ಟ್ ಮಾಡ್ರಿ ಏನಂತಾರ್ರಿ? ಇಲ್ಲ ನಾ ಸರ್. ಅದೇ ಫಂಕ್ಷನ್ ಗ್ಯಾಸ್ ಎಷ್ಟಾಗ್ತಾವ್ರಿ? ಒಂದರ ಸರ್, ಸಾಕಷ್ಟು ಸೈಡ್ ಐತಿ. ಮನ್ಯಾಗ ಐತ್ರಿ? ಮನ್ಯಾಗ ಐತಿ. ಮನ್ಯಾಗ ಗ್ಯಾಸ್ ಅಂದ್ರೆ ನಡೀತದೆ. ಯಾಕ್ರಿ ಪ್ರಾಬ್ಲಮ್ ಏನಾಗಿತ್ತು ಗ್ಯಾಸ್?
ಯಾವ್ದ್ರೆ ಇದು ಗ್ಯಾಸ್ ಯಾರು ಸೆಕೆಂಡ್ ಅಂತಾರ್ರಿ ಸರ್ ಅದ ಯಾಕೆ ಎತ್ರ ಸಲ ಹೋಗೈತಾರ ನಾನು ಸರಿ ಕೇಳಿಲ್ಲ ಸರ್ ಇನ್ನು ಕೇಳಿ ಬರ್ತೇನೆ ಮಕ್ಕಳು ಸ್ಟಾಕ್ ಅಂತಾರ ನಿಮಗೆ ಸ್ಟಾಕ್ ಒಟ್ಟ ಯಾರಿಸ್ಬಿಟ್ಟು ಬೇರೆ ಗ್ಯಾಸ್ ಇಲ್ಲ ನನಗೆ ಅದ್ರಲ್ಲಿ ಇಳಿಸತಾರಲ್ರಿ ಈಗ ಲೋಡ್ ಅಂತ ಕೊಡೋರು ಸರ್ ಯಾಕೆ ಕೊಡ್ಬಾರ ಏನು ಕೇಳ್ರಲ್ಲ ಏನೇನಿ ಅದು ಕೇಳಿದ್ರೆ ಸಾಕೋರು ಬಂದಿಲ್ಲ ಸಾಕೋರು ಟೈಮಿಂಗ್ ತೋರ್ಲಿ ಎಷ್ಟೊತ್ತಿಂದ ಇದ್ದೀರಾ ಇದ್ದೀರಾ ದೇವನಹಳ್ಳಿ ಆ ಕಡೆ ಎಲ್ಲ ಸೀಸ್ ಮಾಡವ್ರೆ